ಬಟ್ ಚೆನ್ನಾಗಿತ್ತಲ್ವಾ ಇವು ಗಾಡಿ ಟೈಮ್ ಇಷ್ಟ ಆಗ್ಬಿಟ್ಟೈತೆ ಗೊತ್ತಾ ಗೊತ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ. ಅದು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಬಟ್ ಒಂದು 5-10 ನಿಮಿಷನೂ ಇಲ್ಲ, ಅದು 130 ಸೆಕೆಂಡ್ ಇರ್ಬೋದೇನೋ ಹಬ್ಬದ ಕ್ಲಿಪ್ಪಿಂಗ್ಸ್ ಅಂತ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ಲ, ಎಲ್ಲ ಕ್ಲೀನೆಲ್ಲ ಜಾನು ಮಾಡಿದ್ರು. ಹೊರಗಡೆ ಒಂದು ರಂಗೋಲಿ ಹಾಕೋಣ ಅಂತ ಹೇಳಿ ಕಲರ್ಸ್ ಇರಲಿಲ್ಲ, ಆಗ್ತಾನೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡುತ್ತೆ ಬಂತು. ಸೊ ಅದನ್ನು ರಂಗೋಲಿನ ನಾನು ಯೂಟ್ಯೂಬ್ ನೋಡ್ಕೊಂಡು ಬಿಡಿಸಿದ್ದು. ನನಗೆ ಅಷ್ಟೊಂದು ಬರಲ್ಲ ರಂಗೋಲಿ, ಒಂದು 4-5 ಬರುತ್ತೆ, ಅದು ನೆನೆಸ್ಕೊಂಡು ಬಿಡಬೇಕು. ಮೊದಲು ಬರ್ತಿತ್ತು, ಎಲ್ಲ ಮರ್ತೋಗ್ಬಿಟ್ಟಿದೆ ಇವಾಗ. ಸೊ ಅದನ್ನು ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಹಚ್ಚಿ ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಜನ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದರು. ಸೊ ಆಮೇಲೆ ಎಳ್ಳು ಬೆಲ್ಲ ಎಲ್ಲ ತಿಂದಾಯಿತು. ಅದ್ರ ಜೊತೆಗೆ ಖಾರ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ವಿ. ತಿಂದ್ಬಿಟ್ಟು ಮಧ್ಯಾಹ್ನ ಆಗ್ತಾಯಿತ್ತು, ರೆಡಿಯಾಗಿ ಮಾಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಚೆರಿ ಬರ್ಡೇ. ಸೊ ಅವನಿಗೆ ಹೊರಗಡೆ ಹೋಗೋದು, ಮಾಲಿಗೆ ಹೋಗೋದು, ಗೇಮ್ಸ್ ಆಡೋದು ಈ ಥರ ತುಂಬ ಇಷ್ಟ. ಅವನಿಗೆ ಏನಾದ್ರು ತಿನ್ನೋದು ಅಂದರೆ ಮನೇಲಿ ಅದನ್ನೇ ಮಾಡಿಕೊಟ್ರು ಅವನಿಗೆ ಇಷ್ಟ ಇಲ್ಲ, ಅದೇ ಹೊರಗಡೆ ಕೊಟ್ಟರೆ ಅವ್ನಿಗೆ ತುಂಬಾ ಇಷ್ಟ. ಸರಿ, ನಿಯರು ಮೈಸೂರು ರೋಡಲ್ಲಿ ಒಂದು ಮಾಲ್ ಇದೆ, ಸೊ ಆ ಮಾಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ ನಾವು. ಫಸ್ಟ್ ಹೋದ ತಕ್ಷಣ ಅವನಿಗೆ ಐಸ್ ಕ್ರೀಮ್ ಇಷ್ಟ, ಎಲ್ರಿಗೂ ಐಸ್ ಕ್ರೀಮ್ ಇಷ್ಟ. ಸೊ ಅವನಿಗೂ ಐಸ್ ಕ್ರೀಮ್ ಇಷ್ಟ, ಅವನೊಂದು ಐಸ್ ಕ್ರೀಮ್ ನಾನೊಂದು ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ವಿ. ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ, ಪಿಜ್ಜಾ ಬರಬೇಕು. ಸೊ ಅದು ಬಂದಮೇಲೆ ತಿನ್ನೋಣ ಅಂತ ಹೇಳಿ. ಈ ಹಬ್ಬಗಳೆಲ್ಲ ಹೇಗೆ ಅಂದರೆ ಮಕ್ಕಳುಗಳಿದ್ದಾಗ ಕಷ್ಟ ಆಗುತ್ತೆ. ಅಂದರೆ ಮಕ್ಕಳು ಕೈ ಬಿಟ್ಟು ಆಟ ಆಡ್ಕೊಂಡಿದ್ರೆ ಹಬ್ಬ ಮಾಡೋದು ಈಸಿ. ಮಕ್ಕಳು ಕೈ ಹಿಡ್ದಂಗೆ ಹಿಡಿದ್ರೆ ಹಬ್ಬ ಎಲ್ಲ ಮಾಡೋಕ್ಕಾಗಲ್ಲ. ಹಬ್ಬ ಅಲ್ಲ, ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಕಷ್ಟ ಆಗುತ್ತೆ. ಹಾಗಂತ ಮಾಡದೇ ಇರೋಕ್ಕೂ ಆಗಲ್ಲ ಅಲ್ವಾ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸೊ ಚೆರಿ ಬರ್ಡೇ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೆಲೆಬ್ರೇಟ್ ಅಂದರೆ ಚಿಕ್ಕದಾಗಿ ಏನಾದರೂ ಡೆಕೋರೇಷನ್ ಥರ ಮಾಡಿಬಿಟ್ಟು ಮನೇಲಿ ಇರೋದ್ರಲ್ಲೇ ಸಿಂಪಲಾಗೇನೋ ಇದು ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ತೀವಿ ನಾವು ಅವನಿಗೆ. ಅವನ ಹಬ್ಬದಲ್ಲಿ ಹುಟ್ಟಿರೋದ್ರಿಂದ ನಾವು ಅವ್ನ ಬರ್ಡೇ ಮಾಡಿದ್ರೆ ಯಾರೂ ಬರೋದು ಇಲ್ಲ, ನಾವು ಯಾರನ್ನೂ ಕರೆಯೋಕ್ಕೂ ಆಗಲ್ಲ. ಸೊ ನಾವು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಒಂದು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸ್ಕೊಂಡು ಸುಮ್ಮನೆ ಆಗಬೇಕಾಗತ್ತೆ. ಯಾಕೆಂದರೆ ಪ್ರತಿ ವರ್ಷ ಅವ್ನ ಬರ್ಡೇ ಹಬ್ಬದ ದಿನ ಬೀಳುತ್ತೆ, ಇಲ್ಲ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಹೊಸ್ತುಡ್ಕೋ ಅಂತ ಕರೀತಾರೆ. ಸೊ ಆ ಟೈಮಲ್ಲಿ ಬೀಳುತ್ತೆ. ಇವೆರಡು ದಿನದಲ್ಲಿ ಯಾವಾಗಲಾದ್ರೂ ಒಂದು ದಿನ ಬೀಳುತ್ತೆ. ಅಂದರೆ ಒಂದು ವರ್ಷ ಹಬ್ಬದ ದಿನ ಬೀಳುತ್ತೆ, ಒಂದು ವರ್ಷ ಹಬ್ಬ ಆದಮೇಲೆ ಬೀಳುತ್ತೆ. ಸೊ ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ನಾವು ಯಾರನ್ನೂ ಕರೆಯೋಲ್ಲ, ಯಾರು ಬರೋದು ಇಲ್ಲ, ನಾವು ಎಲ್ಲೂ ಹೋಗೋದು ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀವಿ. ಈ ವರ್ಷ ಪಾಪ ಎಲ್ಲ ಇದ್ರಲ್ಲ, ಎಲ್ಲ ಇದು ಮಾಡ್ಕೊಂಡು ಏನು ಮಾಡೋದು, ಮಾಲಲ್ಲೇ ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂದ್ಕೊಂಡೆ ಬಂದ್ವಿ. ಬಟ್ ಅಲ್ಲಿ ಕೇಕ್ ಇಲ್ಲಿ ಮಾಡ್ತಾಯಿಲ್ಲ ಸರ್ ಅಂತ ಹೇಳಿದ್ರು. ಒಳ್ಳೆ ಕತೆ ಆಯಿತು. ಇವಾಗ ಮತ್ತೆ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬೇಕಲ್ಲ ಅಂದ್ಕೊಂಡೆ. ಓಕೆ ಪರವಾಗಿಲ್ಲ ಅಂತೇಳಿ ಏನಾದರೂ ತಿನ್ನೋಣ ಅಂತ ಹೇಳಿ ಈ ಥರ ಚೈನೀಸ್ ಫುಡ್ಡು ನಾವೇನು ಟ್ರೈ ಮಾಡಿರಲ್ಲ ಅದನ್ನು ತೊಗೊಂಡು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಸೊ ನೆಕ್ಸ್ಟ್ ಅವ್ನಿಗೆ ಗೇಮ್ಸ್ ಆಡಬೇಕು ಅನ್ನಲ್ಲ, ಹೋಗಿ ಕೇಳಿದ್ವಿ ಎಷ್ಟು ಏನು ಅಂತ. ಇದೇ ಫಸ್ಟ್ ಟೈಮ್ ನಾವು ಕೂಡ ಆಡಿಸ್ತಾ ಇರೋದು. ಹೊರಗಡೆ ಆಡಿದ್ದೀವಿ, ಬಟ್ ಇಲ್ಲಿ ನಾವು ಮಾಲಲ್ಲೆಲ್ಲ ಎಲ್ಲೂ ಅವನನ್ನು ಆಡಿಸಿಲ್ಲ. 1200 ರುಪೀಸು ಪರ್ ಕಾರ್ಡಿಗೆ ರೀಚಾರ್ಜ್ ಮಾಡಿಕೊಡ್ತಾರೆ. ಕಾರ್ಡ್ ತೊಗೋಬೇಕು, ಅಲ್ಲಿ ಕೌಂಟ್ರಲ್ಲಿ ಹೋಗ್ಬಿಟ್ಟು ಆ ಕಾರ್ಡನ್ನು ತೊಗೊಬಂದಿಲ್ಲಿ ಅಲ್ಲಿ ಎಷ್ಟು ಅಮೌಂಟ್ ಅಂತ ಬರೆದಿರ್ತಾರೆ. ಹಾಗೆ ಸ್ಕ್ಯಾನರ್ ಇರುತ್ತೆ ಅಲ್ಲೇ, ಅದ್ರ ಮೇಲೆ ಇಟ್ಟರೆ ಅಷ್ಟು ಅಮೌಂಟು ಕಟ್ಟಾಗುತ್ತೆ. ಆಮೇಲೆ ಆ ಗೇಮ್ ಸ್ಟಾರ್ಟ್ ಆಗುತ್ತೆ. ಈ ಥರ ಆಡೋದು. ಇವನು ಏನೋ ಗೊತ್ತಿರೋ ಒಂಥರ ಏನು ಆಪ್ರೇಟ್ ಮಾಡ್ತಿದ್ದಾನೆ, ಕಾರ್ನ ಮಲ್ಕೊಂಡೆಲ್ಲ ಓಡಿಸ್ತಿದ್ದಾನೆ. ಅದು ನಾನು ಜಾಸ್ತಿ ಲೆಂತಿ ಆಗುತ್ತೆ ಅಂತ ಹೇಳಿ ಹಾಕಲಿಲ್ಲ. ಅವ್ನು ಯಾವ್ಯಾವ ಗೇಮ್ ಆಡಬೇಕು ಅಂತ ಆಡಿಸಿದ್ವಿ. ಅವ್ನಿಗೆ ಗೊತ್ತಿಲ್ವಲ್ಲ ಇಷ್ಟಿಷ್ಟು ಕಾಸ್ಟ್ ಇರುತ್ತೆ ಅನ್ನೋದು. ಅವನು ಖುಷಿ, ಒಟ್ನಲ್ಲಿ ಆಡಬೇಕು. ಇನ್ನು ಎಷ್ಟೋ ತನಕ ಆಡಿಸಿದ್ದೀವಿ ಅಂದರೆ ಆದರೂ ಇನ್ನೂ ಆಡಬೇಕು ಆಡಿಸಿ ಅಂತ ಅಳ್ತಾನೇ ಇದ್ದಾನೆ, ಬಿಡಲೇ ಇಲ್ಲ. ಕೊನೆಗೆ ಹೇಗೋ ಮಾಡಿ ಮನೆಗೆ ಕರ್ಕೊಂಡು ಹೋದ್ವಿ. ಜೊತೆಗೆ ನಾನೊಂದು ಕಾರ್ ಥರ ಇದೆಯಲ್ಲ ಅದು ಒಂದು ಗೇಮ್ ಮಾಡಿದೆ. ಇವನು ಬೇರೆ ಕೂರಿಸ್ಕೊಂಬಿಟ್ಟಿದ್ದೀನಿ, ಅದು ಹೋಗೋ ಹೊಡಿಯುತ್ತಲ್ಲ, ಮುಂದಕ್ಕೆ ಬಂದುಬಿಟ್ರೆ ಮುಖ ಹೊಡೆದ್ಬಿಡುತ್ತೆ ಅನ್ನೋ ಭಯಕ್ಕೆ ನಾನೊಂದು ಕೈ ಕೊಟ್ಕೊಂಡು ಒಂದು ಕೈಲಿ ಅದನ್ನು ಡ್ರೈವ್ ಮಾಡಿಕೊಂಡು ನಾನೊಂದು ಗೇಮ್ ಮಾಡಿದೆ. ಅದೊಂದು 200-300 ಅನಿಸುತ್ತೆ. ಅದೊಂದು ನಾನು ಆಡಿದ್ದು. ಇನ್ನೊಂದು ಉಳಿದಿದ್ದು ಒಂದು 4-5 ಗೇಮು ಇವ್ನಿಗೆ ಆಡಿಸಿದ್ವಿ. ಜಾನ ಜೊತೆ ಒಂದು ರೋಬೋಟ್ ಒಳಗಡೆ ಕುತ್ಕೊಂಡು ಹೋಗೋದು ಅದೊಂದಿದೆ, ಅದೊಂದು ಆಡ್ದೆ. ಅದು 300 ರುಪೀಸು.
ಇಷ್ಟು ಗೇಮ್ಗಳನ್ನ ಆಡಿದ್ವಿ. ಎಲ್ಲ 120 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಇನ್ನೊಂದು ಒಳಗಡೆ ಹೋಗಿ ಆಡೋದು 500 ಅಂತೆ. ನಮ್ಮನ್ನು ಬಿಡಲ್ಲ ಅಂತಲೇ ಏನೋ ಅಂದರು. 500 ರೂಪಾಯಿ ಕೊಟ್ಬಿಟ್ಟು ಅವನು ಹೋಗಲ್ಲ, ಆಡಿಲ್ಲ, ಗೊತ್ತಿಲ್ಲ ಅಂದರೆ ಸುಮ್ಮನೆ ಏನು ಅಂದ್ಬಿಟ್ಟು ಹೋಗೋಕ್ಕೆ ಹೋಗಲಿಲ್ಲ. ಫಸ್ಟ್ ದುಡ್ಡು ಪೇ ಮಾಡಬೇಕು ಅಂದರು. ಅದು ಹೇಗಿದೆ ಅಂತ ನೋಡಿದರೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಫೈನಲಿ ಬೇಡ ಇದನ್ನೇ ಆಡ್ಸೋಣ ಅಂತ ಹೇಳಿ ಇಷ್ಟೊಂದು ತುಂಬ ಗೇಮ್ಸ್ ಇತ್ತು, ತುಂಬಾ ಆಡ್ದೆ. ಅದು ಆಡಿದ್ಮೇಲೆ ಇನ್ನೂ ಹಠ ಮಾಡ್ತಿದ್ದೆ, ಇಲ್ಲ ಪರವಾಗಿಲ್ಲ ಬಾ ಏನೋ ಒಂದು ಹೇಳಿ ಕರ್ಕೊಂಡು ಬಂದ್ವಿ. ಬರ್ತಾ ಒಂದು ಬೇಕ್ರಿಲಿ ಕೇಕ್ ತೊಗೊಂಡು ಮನೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ತೊಗೊಂಡು ಮನೆಗೆ ಬಂದಿದ್ದೀವಿ. ಸೊ ಕೇಕೆಲ್ಲ ಕಟ್ ಮಾಡಿಸ್ಬೇಕು ಅವನಿಗೆ. ನಮಗೇನಂದರೆ ಒಂದು 10-15 ಜನನಾದರೂ ಇರಬೇಕು ಚೆರಿ ಬರ್ಡೇ ಮಾಡಬೇಕಾದ್ರೆ. ಆ ಥರ ಎಲ್ಲ ಐತೆ. ಬಟ್ ಏನು ಮಾಡೋದು, ಅವನ ಹಬ್ಬದ ದಿನ ಹುಟ್ಟಿರೋದ್ರಿಂದ ಈ ಥರ ಕೇಕ್ ಏನು ಕಟ್ ಮಾಡಿಸೋದು ನಾವೇ ಕಟ್ ಮಾಡಿಸ್ಕೋಬೇಕು. ಇನ್ಯಾರೂ ಬರೋಲ್ಲ, ಯಾರನ್ನೂ ಕರೆಯೋಕ್ಕೂ ಆಗೋಲ್ಲ, ಎಲ್ಲರೂ ಹಬ್ಬ ಮಾಡೋ ಬ್ಯುಸಿಲಿರ್ತಾರೆ. ಸೊ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ವರ್ಷ. ಯಾರನ್ನೂ ಏನು ಇನ್ವೈಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಖುಷಿ ಪಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ರಿಗೂ ಖುಷಿ ಪಡಬೇಕು ಅಂತಲೂ ನಾವು ಬಯಸಲೂಬಾರ್ದು. ಅಥವಾ ನಾವು ಇನ್ನೂ ಎಲ್ಲೋ ಹೋಗೋ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದಾಗ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಹೋಗೋದನ್ನ ಎಲ್ಲರೂ ಇಷ್ಟಪಡೋದು ಇಲ್ಲ. ಯಾಕಾದರೂ ಬಂದರು ಅನ್ನೋ ಥರ ರಿಯಾಕ್ಟ್ ಮಾಡಿದ್ದು ಉಂಟು. ಅಯ್ಯೋ ಇವ್ರು ಎಷ್ಟೊತ್ತಿಗೆ ಹೋಗ್ತಾರಪ್ಪ ಅಂತ ಅಂದ್ಕೊಂಡವರು ಉಂಟು. ಇವ್ರು ಯಾಕಾದರೂ ಬಂದರು ಅನ್ನೋರು ಉಂಟು. ಯಾಕೆ ಬಂದ್ರಿ, ಎಷ್ಟು ದಿನ ಇರ್ತೀರಾ, ಯಾವಾಗ ಹೋಗ್ತೀರಾ ಅನ್ನೋ ಕೇಳೋರು ಉಂಟು. ಇರ್ತಾರೆ ಇಂಥವ್ರೆಲ್ರೂ. ನನ್ನ ಬಗ್ಗೆ ಮಾತ್ರ ಹೇಳ್ತಿಲ್ಲ, ನಾನು ಓವರಾಲ್ ಆಗಿ ಹೇಳ್ತಾ ಇರೋದು. ಯಾವಾಗ ಹೋಗ್ತಾರಪ್ಪ ಇವರು ಯಾಕೆ ಬಂದರು ಅಂದ್ಕೊಂಡು ತುಂಬ ಅಂದ್ಕೊಳ್ಳೋರಿದ್ದಾರೆ. ಸೊ ಹಂಗೆ ನೋಡೋಕೆ ಹೋದ್ರೆ ನನಗೂ ಕೂಡ ಎಲ್ಲೂ ಹೋಗಲ್ಲ. ಹೋದ್ರೂ ಗೊತ್ತಾಗ್ಬಿಡುತ್ತೆ ನನಗೆ, ಅವ್ರು ಮಾತಾಡ್ಸಲ್ವ, ನಾವು ಹೋದಾಗ ಅವ್ರ ರಿಯಾಕ್ಷನ್ಗಳು ಹೇಗಿರುತ್ತೆ, ಅವ್ರಿಗಿಷ್ಟ ಆಗುತ್ತಾ ಇಷ್ಟ ಆಗಲ್ವಾ. ಆಮೇಲೆ ಕೊಂಕು ಮಾತುಗಳು ಅಥವಾ ಇನ್ನೇನೋ ಮಾತಾಡೋದು ಇದೆಲ್ಲ ನೋಡಿದ್ದೀನಿ. ಬಟ್ ಏನಂತಂದರೆ ಯಾವುದನ್ನು ನಾನು ತಲೆಗೆ ಹಚ್ಕೊಳಕ್ಕಾಗಲ್ಲ. ಗೊತ್ತಾಗ್ಬಿಟ್ಟಿದೆ ಇವಾಗ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಓಕೆ ಬೇಡ, ಅವ್ರಿಗಿಷ್ಟ ಆಗಿಲ್ಲ ಅಂದರೆ ನಾನು ಆ ಜಾಗದಲ್ಲಿ ಇರೋದೇ ಇಲ್ಲ. ನಾನು ಎಷ್ಟು ಬೇಕೋ ಅಷ್ಟು ಎಲ್ಲಿರಬೇಕೋ ಅಲ್ಲಿ ಇರೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಸುಮ್ಮನೆ ನಮಗೆ ನಾವು ನೋವು ಮಾಡ್ಕೋಬೇಕು ಅಲ್ವಾ. ಅಲ್ಲಿಂದ ನಾನು ಜಾಸ್ತಿ ಇರೋಕ್ಕೆ ಹೋಗಲ್ಲ, ಕಾಲು ಕಿತ್ಬಿಡ್ತೀನಿ. ಬೇರೆ ಇನ್ನೆಲ್ಲಾದರೂ ಹೋಗಿ ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಯಾಕಾದರೂ ಬಂದರು ಅನ್ನೋದು ಅಥವಾ ಇನ್ನೇನೋ ಮಾತಾಡೋದು ಅವೆಲ್ಲ ತುಂಬ ಹರ್ಟ್ ಮಾಡುತ್ತೆ. ಯಾವಾಗಲೂ ನಾವು ಏನು ಅನ್ಕೋತೀವಿ ಅಂತಂದರೆ ನಾವು ಓವರಾಲ್ ಆಗಿ ಹೇಳ್ತಿರೋದು. ನನಗೆ ಹಿಂಗಾಗಿದೆ, ನಾನು ಈ ಥರ ನಾನು ಅದು ನೋಡಿದ್ದೀನಿ ಅಂತಲ್ಲ, ನಾನು ಎಲ್ಲರೂ ಇದರಿಂದ ಹೇಳ್ತಿರೋದು. ಯಾವಾಗಲೂ ನಾವು ಏನು ಅನ್ಕೋತೀವಿ ಅಂದರೆ ನಾವೇ ಸರಿ, ಬೇರೆಯವ್ರ ತಪ್ಪು, ನಾನು ಏನೂ ಮಾಡಿಲ್ಲ, ಅವರೇ ಮಾತಾಡಿಸ್ಲಿ ಅಥವಾ ಅವರೇ ನಮ್ಮನ್ನು ಕರೀಲಿ, ನಾವ್ಯಾಕೆ ಹೋಗಬೇಕು, ಅವರೇ ಬಂದು ಮಾಡಲಿ, ಈ ಥರ ಎಲ್ಲರೂ ಈ ಥರನೇ ಅಂದ್ಕೊಳ್ತೀವಿ ನಾವು. ಬಟ್ ಎಲ್ಲರ ಕಡೆಯಿಂದನೂ ಅವ್ರವ್ರ ಕಡೆಯಿಂದ ನೋಡಿದಾಗ ಕರೆಕ್ಟಾಗೇ ಇರ್ತಾರೆ. ಬೇರೆಯವ್ರ ದೃಷ್ಟಿಕೋನದಲ್ಲಿ ನಾವು ಕರೆಕ್ಟಾಗಿರಲ್ಲ. ಸೊ ಈ ಥರ ನಾವು ಯಾವಾಗಲೂ ಏನು ಅಂದ್ಕೋಬೇಕಂದ್ರೆ ನಮ್ಮ ಒಂದು ಕೆಲಸ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ದೀವಾ, ನಾವು ಅದನ್ನು ನಿರ್ವಹಿಸಿದ್ದೀವ ಅಂತ ನೋಡಬೇಕು, ಪ್ರಾಮಾಣಿಕವಾಗಿ ನೋಡಬೇಕು. ಆಮೇಲೆ ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ, ಅವ್ರು ಮಾಡಿದ ತಪ್ಪನ್ನ ಎತ್ತಿಡಿತೀವಿ, ನಾವು ಮಾಡಿದ ತಪ್ಪನ್ನ ಮುಚ್ಚಿ ಇಟ್ಕೋತೀವಿ. ಸೊ ಅದು ಬಂದಾಗ ವಾದ ಮಾಡ್ತೀವಿ. ಸೊ ಆ ಥರ ಎಲ್ಲರ ಲೈಫಲ್ಲೂ ನಡೀತಾ ಇರೋದು. ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ನಾವೇ ಕರೆಕ್ಟು ಅಂತ ಅಂದ್ಕೊಂಡಾಗ ನಮ್ಮ ತಪ್ಪು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಬೇರೆಯವರೇ ತಪ್ಪು ಅಂದಾಗ ಅವರು ಒಂದು ಉಲ್ಕಡ್ಡಿ ಎತ್ಕೊಂಡು ಹೋಗಿದ್ರು ಅದು ತಪ್ಪಾಗೇ ಕಾಣಿಸುತ್ತೆ. ಅದೆಲ್ಲೋ ಬಿದ್ದಿದ್ದು ಉಲ್ಕಡ್ಡಿ ಅವ್ರು ತಗೊಂಡ್ರು ಅದು ನಮ್ಮ ಕಣಕ್ಕೆ ತಪ್ಪಾಗೇ ಕಾಣಿಸುತ್ತೆ. ನಮಗೆ ಅಂದರು ಅಥವಾ ಬೇರೆ ರೀತಿ ನಾವು ಪೋಟ್ರೇನ ಮಾಡ್ಕೊಳ್ತೀವಿ, ಅದೇ ಸತ್ಯ. ನಾನು ಹೇಗೆ ಅಂದರೆ ಈಗ ಫಸ್ಟು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಿದ್ದೆ, ಅಳ್ತಿದ್ದೆ, ಅಯ್ಯೋ ಹಂಗೆ ಹಿಂಗೆ ಅಂದ್ಕೊಂಡು ತಲೆ ಕೆಡಿಸ್ಕೊತಿದ್ದೆ. ಈಗೇನಂದರೆ ಓಕೆ ಇದ್ದಾರೆ, ಇಲ್ವಾ ಇಲ್ಲ, ಬಂದು ಮಾತಾಡೋದು, ಮಾತಾಡ್ಸಿಲ್ವಾ ನಾನೇ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಂದು ಮಾತಾಡೋದು. ಅವ್ರಿಗಿಷ್ಟ ಆಗುತ್ತೋ ಬಿಡುತ್ತೋ ಅದು ನನಗೆ ಬೇಕಾಗಿಲ್ಲ. ಮಾತಾಡ್ಸಿಲ್ವಾ ಇಟ್ಸ್ ಓಕೆ, ನನ್ನ ಮಾತಾಡ್ಸ್ಬೇಕಾ, ನನ್ನ ಕೆಲಸ ಇದೆಯಾ, ಓಕೆ ಒಂದು ಮಾತಾಡೋದು. ಅದು ಖುಷಿಯಾಗಿ ಮಾತಾಡ್ತಾರಾ ಇಲ್ವಾ ನೋಡ್ತೀನಿ. ಸೊ ನನ್ನ ಕರ್ತವ್ಯ ನಾನು ಮಾಡೋದನ್ನ ಅಲ್ಲಿಗೆ ಬಿಟ್ಬಿಡ್ತೀನಿ, ಮತ್ತು ಅದನ್ನು ಮುಂದುವರ್ಸೋಕ್ಕೆ ಹೋಗಲ್ಲ.
ಏನು ಮಾಡೋಕ್ಕಾಗಲ್ಲ. ನಾವು ಏನು ಕ್ರಿಯೆಗೆ ಪ್ರತಿಕ್ರಿಯೆ ಚೆನ್ನಾಗಿದ್ದಾಗಲೇ ಆ ಒಂದು ಕೆಲಸ ವರ್ಕ್ ಆಗೋದು. ನಾವು ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲ ಅಂದರೆ ಯಾವ ಕೆಲಸನೂ ವರ್ಕ್ ಆಗಲ್ಲ. ಸೊ ಅವಾಗ ಏನು ಮಾಡಬೇಕು, ನಮ್ಮ ಕರ್ತವ್ಯನ ನಾವು ಮಾಡಬೇಕು. ಅದು ಅವ್ರಿಗಾಗಿಲ್ಲ ಅಂತಂದರೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರಬೇಕು. ಸೊ ಈ ಟಾಪಿಕ್ನ ಇಲ್ಲಿ ಬಿಟ್ಬಿಡೋಣ. ಅದು ಏನೇನೋ ಹೇಳಕ್ಕೆ ಹೋದ್ರಿ, ಅದು ಇನ್ನೇನೇನೇನೋ ಆಗ್ಬಿಟ್ಟು ಇನ್ನೇನೇನೋ ಅರ್ಥ ಮಾಡಿಕೊಂಡು, ಅಯ್ಯೋ ಶಿವ. ಆಮೇಲೆ ನಮ್ಮ ಮನೆಯವರು ಇನ್ನೇನೋ ಅರ್ಥ ಮಾಡಿಕೊಂಡು, ಏನಾದರೂ ಮಾಡ್ಕೊಳ್ಳಿ, ಯಾರಿಗೇನಾದರೂ ಅರ್ಥ ಮಾಡ್ಕೊಳ್ಳಿ. ನೋಡೋಣ ಮುಂದೊಂದು ದಿನ ಇಂಥ ಒಂದು ಟಾಪಿಕ್ಗಳ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಪಾಪದು ಅನ್ನಪ್ರಾಶನ ಮಾಡ್ತಿದ್ವಿ. ನಾವು ಹೊರಗಡೆ ಎಲ್ಲೂ ಹೋಗಿ ಅನ್ನಪ್ರಾಶನ ಏನೂ ಮಾಡಿಸಲ್ಲ. ನಮ್ಮ ಚೆರಿಗೂ ಅಷ್ಟೇ ಮನೇಲೇ ಮಾಡಿದ್ವಿ. 6 ಮಂತ್ ಕಂಪ್ಲೀಟ್ ಆದಮೇಲೆ. ಅದು ಹಳೆ ಫೋನಲ್ಲಿದೆ ವೀಡಿಯೋ. ಆಗ ಯೂಟ್ಯೂಬ್ ಏನು ಮಾಡ್ತಿರ್ಲಿಲ್ಲ ಅಲ್ಲ, ಹಂಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಹಳೆ ಫೋನಲ್ಲಿದೆ ಈಗಲೂ. ಆ ಫೋನ್ ಎಲ್ಲಿದೆ ಅಂತ ಸಿಕ್ಕಿದೆ ಶೇರ್ ಮಾಡ್ಕೊಂಡು ಇವಾಗಲೇ ಈ ವಿಡಿಯೋ ಜೊತೆನೇ ಅದನ್ನು ಶೇರ್ ಮಾಡ್ಕೊಳ್ತಿದ್ದೆ. ನೋಡೋಣ ಜಾನು ಬಂದಮೇಲೆ ಅದನ್ನು ಕಳಿಸ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇದು ಬಬ್ಲುದು ಅನ್ನಪ್ರಾಶನ ಮನೇಲೇ ಸೇಮ್ ಸ್ವಲ್ಪ ಅನ್ನ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಏನಾದರೂ ತರಕಾರಿಗಳನ್ನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪಾಯಸನೂ ಕೂಡ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಕಾಯಿಸ್ಕೊಂಡು ಆರಿಸ್ಕೊಂಡು ನೀರು ಇಟ್ಕೊಂಡಿದ್ದೀನಿ. ಇಷ್ಟು ಮೂರೂ ಸಾಂಬಾರಿಗೆ ಉಪ್ಪು ಏನೂ ಹಾಕಿಲ್ಲ, ಸಪ್ಪೆದೇ ಇಟ್ಕೊಂಡಿರೋದು ನಾನು. ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡು ಪಾಪ ಕೈಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮದು ಉಂಗುರ ಏನಿದೆ ಆ ಉಂಗುರನ ನಾನು ಚೆನ್ನಾಗಿ ತೊಳ್ಕೊಂಡು ಹುಣಸೆ ಹುಳಿಯಲ್ಲಿ ನೆನೆಸಾಕಿ ಅದನ್ನು ತೊಳೆದು ಚೆನ್ನಾಗಿ ಬಿಸಿನೀರಲ್ಲಿ ಕುದಿಯೋ ನೀರಲ್ಲಿ ಚೆನ್ನಾಗಿ ನಮ್ಮ ಉಂಗುರಗಳನ್ನ ವಾಶ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಯೂಸ್ ಮಾಡಿರ್ತೀವಲ್ವ, ಅದರೊಳಗಡೆ ಕೊಳೆ ಗಿಳೆ ಎಲ್ಲ ಇದ್ದರೆ ಪಾಪಕ್ಕೆ ಸೇರಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕುದಿಯೋ ನೀರಲ್ಲಿ ನಾನು ಉಂಗುರಗಳನ್ನ ಚೆನ್ನಾಗಿ ತೊಳ್ಕೊಂಡು ಅಲ್ಲಿ ಇಟ್ಕೊಂಡಿರೋದು. ಅದ್ರ ಜೊತೆಗೆ ಬೆಳ್ಳಿ ಬಟ್ಲು ಚೆರಿಗೆ ತೊಗೊಂಡಿದ್ದೆ, ಅದೇ ಇದೆ ಬೆಳ್ಳಿ ಬಟ್ಲು, ಬೆಳ್ಳಿ ಮತ್ತು ಸ್ಪೂನ್ 2 ಇದೆ. ಸೊ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ಪೂನಲ್ಲಿ ಫಸ್ಟ್ ಕೊಡಲ್ಲ. ಈ ಉಂಗುರ ಏನಿದೆ, ಜಾನದೊಂದು ಉಂಗುರ ಇದೆ, ನನ್ನದೊಂದು ಉಂಗುರ ಇದೆ. ನಮ್ಮ ಚೆರಿಗೂ ಇದೇ ಥರನೇ ತಿನ್ನಿಸಿದ್ದು. ಆ ಉಂಗುರದಲ್ಲಿ ಏನದು ಪಾಯಸ ಏನಿದೆ ಸ್ವೀಟು, ಅದಕ್ಕೆ ಹಚ್ಬಿಟ್ಟು ನಾವು ಅವನ ಬಾಯಿಗೆ ತಿನ್ನಿಸಿದ್ದು. ಫಸ್ಟ್ ಪಾಯಸನ ತಿನ್ನಿಸಿದ್ವಿ ಉಂಗುರದಲ್ಲಿ. ಅದಾದಮೇಲೆ ಅನ್ನ ಏನಿದೆ, ಅದು ಅನ್ನ ಅಷ್ಟೊಂದು ಬೆಂದಿರಲಿಲ್ಲ. ಅಂದರೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಅದು ಮೆತ್ತಗಾಗಬೇಕು, ಅಷ್ಟು ಮೆತ್ತಗಾಗುವಷ್ಟು ಬೆಂದಿರಲಿಲ್ಲ. ಸೊ ಹಂಗಾಗಿ ಕೈಯಲ್ಲೇ ನಾನು ಅದನ್ನು ಇದು ಮಾಡಿ ಜಾನಕ್ಕೆ ಕೊಟ್ಟೆ, ಸ್ಪೂನಲ್ಲಿ ತಿನ್ನಿಸಿದ್ರು. ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಚೆರಿಗೂ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅಲ್ಲ, ಸೊ ಹಂಗಾಗಿ ಬಬ್ಲಿಗೂ ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು. ಇಬ್ರಿಗೂ ಮನೆಯಲ್ಲೇ ಮಾಡಿದ್ದು. ನೀವು ಇದಕ್ಕೆಲ್ಲ ಹೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋಗಿ ಮಾಡ್ಸೋಕ್ಕಾಗಿಲ್ಲ ಅಂತಂದರೆ ಬೇಜಾರೇನು ಮಾಡ್ಕೊಳ್ಬೇಡಿ, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಅಥವಾ ಇಲ್ಲೇ ಸಿಟಿಲಾದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾರೆ. ಅದೆಲ್ಲಿ ಮಾಡ್ತಾರೆ ಅಂತ ವಿಚಾರಿಸ್ಕೊಂಡು ನೀವು ಅಲ್ಲೂ ಹೋಗಿ ಕೂಡ ಮಾಡಿಸ್ಕೊಳ್ಬೋದು. ನಾನು ಎಲ್ಲೂ ಹೋಗಲಿಲ್ಲಪ್ಪ, ಯಾಕೆ ಅಂದರೆ ಚೆರಿಗೂ ಮನೆಯಲ್ಲೇ ಮಾಡಿದ್ವಿ, ಹಾಗಾಗಿ ಬಬ್ಲಿಗೂ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ಮಕ್ಳಿಗೆ ತುಂಬ ಟ್ರಾವೆಲ್ ಆದರೆ ಸ್ಟ್ರೇನ್ ಆಗಿಬಿಡುತ್ತೆ ಅಲ್ವಾ, 5 to 6 ಮಂತ್ ಬೇಬಿ ಎಲ್ಲ, ಇದು ಬೇರೆ ಚಳಿಗಾಲ ಇನ್ನು. ಸೊ ಹಂಗಾಗಿ ಹೊರಗಡೆ ಕರ್ಕೊಂಡು ಹೋಗಂಗಿಲ್ಲ. ಬಬ್ಲು ಚಳಿಗಾಲ ಇತ್ತು 6 ಮಂತ್ ಆಗಬೇಕಾದ್ರೆ, ಚೆರಿಗೆ ಬೇಸಿಗೆಗಾಲ ಸಮ್ಮರು. ಸೊ ಟ್ರಾವೆಲ್ ಎಲ್ಲ ದೂರ ಮಾಡೋಕ್ಕಾಗಲ್ಲ, ಅಷ್ಟು ದೂರ ಟ್ರಾವೆಲ್ ಮಾಡಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆಲ್ಲ ಹೋಗೋಕ್ಕಾಗಲ್ಲ. ಬಟ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಇಬ್ರಿಗೂ ಮನೇಲೇ ಮಾಡೋಣ ಅಂತ ಮಾಡ್ತಿರೋದು. ಇವತ್ತು ಹಬ್ಬ ಬೇರೆ ಅಲ್ವಾ, ಸಂಕ್ರಾಂತಿ ಹಬ್ಬ. ಸೊ ಒಟ್ಟಿಗೆ ಆಗುತ್ತೆ, ನೀಟಾಗಿ ಎಲ್ಲ ದೇವ್ರು ಮಾಡಿದ್ದೀವಿ, ಪೂಜೆ ಎಲ್ಲ ಮಾಡಿದ್ದೀವಿ ಅಲ್ವಾ, ಹಾಗಾಗಿ ಇದು ಚೆನ್ನಾಗಿರುತ್ತೆ. ಮಾಡಿಕೊಂಡ್ರೆ ಎಲ್ಲ ರೆಡಿಯಾಗಿದೆ ಅಂತ ಹೇಳಿ ಮಾಡಿದೆ. ನನ್ನ 12ಗೆ ಅವನಿಗೆ 6 ಮಂತ್ ಕಂಪ್ಲೀಟ್ ಆಯಿತು. ಇವತ್ತು 15 ಡೇಟು, ಒಂದು 3 ದಿನ ಎಕ್ಸ್ಟ್ರಾನೇ ಆಗಿದೆ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ತಿರೋದು. ಜೊತೆಗೆ ಚೆರಿ ಬರ್ಡೇ ಬೇರೆ. ಸೊ ಹಾಗಾಗಿ ಸಂಜೆ ಮೇಲೆ ನಾವು ಇದನ್ನು ಮಾಡ್ತಾ ಇರೋದು, ಕೂರಿಸ್ಕೊಂಡು ಸಂಜೆ ಮೇಲೆ ಈ ಪೂಜೆ ಎಲ್ಲ ಮಾಡಿಕೊಂಡು ಅವನಿಗೆ ತಿನ್ನಿಸಿದ್ವಿ. ಅವನು ತಿಂದ, ಆ ಥರ ಏನು ಬೇಡ ಆ ಥರ ಏನೂ ಮಾಡಿಲ್ಲ, ತಿನ್ಕೊಂಡು ಆರಾಮಾಗಿ. ಅದು ಖುಷಿ ಆಯಿತು. ಚೆರಿ ಬೇರೆ ಅಳ್ತಾ ಇದ್ದ, ನನಗೆ ಕೊಡ್ತಾಯಿಲ್ಲ, ನನಗೆ ತಿನ್ಸೋಕೆ ಕೊಡ್ತಾಯಿಲ್ಲ ಅಂತ. ಸೊ ಅವನ ಕೈಲೂ ಕೊಡ್ತಿದ್ವಿ ತಿನ್ಸೋಕ್ಕೆ. ಅವ್ನಿಗೆ ಸರಿಯಾಗಿ ತಿನ್ಸೋಕೆ ಬರೋಲ್ಲ ಅಲ್ವಾ, ಕೈಯೆಲ್ಲ ಹಾಕ್ಬಿಟ್ಟು ತಳ್ಳಿಬಿಟ್ರೆ ಚುಚ್ಚಿಬಿಟ್ರೆ ಸ್ಪೂನಲ್ಲಿ ಅನ್ನೋ ಭಯ. ಅದಕ್ಕೆ ಅವನು ನನಗೆ ಕೊಡ್ತಿಲ್ಲ ಅಂತ ಹತ್ಕೊಂಡು ಹೋದ.
ಸೊ ನಾನು ಅವ್ನು ಬಬ್ಲು ತಿಂತಾ ಇದ್ದಲ್ಲ, ಖುಷಿ ಆಯಿತು. ಹಾಗೇ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಇದು ಮಾಡಿ ಅವ್ನು ಕೊಡ್ತಾಯಿದ್ದೆ. ಅವನಿಗೆ ಸ್ವೀಟು ತುಂಬಾ ಇಷ್ಟ ಆಗ್ಬಿಡ್ತು. ಅದನ್ನೇ ಜಾಸ್ತಿ ಕೊಡುವಾಗಿಲ್ಲ ಮಕ್ಕಳಿಗೆ ಸ್ವೀಟು, ಬಟ್ ಶಾಸ್ತ್ರಕ್ಕಲ್ವಾ ಫಸ್ಟು ಸಿಹಿ ತಿನ್ನಿಸಿ ಅಂತಾರಲ್ಲ, ಆ ಒಂದು ರೀಸನ್ಗೋಸ್ಕರ ಪಾಯಸ ಮಾಡಿ ತಿನ್ನಿಸಿದ್ದು. ಉಂಗುರದಲ್ಲಿ ತಿನ್ನಿಸ್ತಾರೆ ನಮ್ಮ ಉಂಗುರಗಳಲ್ಲಿ ಮಕ್ಕಳಿಗೆ. ಸೊ ಹಾಗಾಗಿ ಉಂಗುರದಲ್ಲೇ ನಾನು ತಿನ್ನಿಸಿದ್ದು. ಉಂಗುರ ನಿಮ್ಮದೇ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕಿ ತೊಳೆದು ಇದು ಮಾಡಿ, ಅಂದರೆ ಜಾಸ್ತಿ ಇದು ಮಾಡಿದ್ರೆ ಚಿನ್ನ ಕರಗೋಗ್ಬಿಡುತ್ತೆ ಅಂತಾರೆ. ಬಟ್ ನನಗೇನಂದರೆ ಇನ್ಫೆಕ್ಷನ್ ಆಗಬಾರ್ದು, ಚಿನ್ನ ಕರಗೋದ್ರೂ ಪರವಾಗಿಲ್ಲ. ಸೊ 2-3 ಸರಿ ನಾನು ಅದನ್ನ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ತೊಳೆದು ಹುಣ್ಸೆಹಣ್ಣಲ್ಲೆಲ್ಲ ತೊಳೆದು ಆಮೇಲೆ ನಾನು ಉಂಗುರನ ಯೂಸ್ ಮಾಡಿದ್ದು. ಅದ್ರ ಜೊತೆಗೆ ಬೆಳ್ಳಿ ಬಟ್ಲು ನನ್ನ ಹತ್ರ ಮೊದಲೇ ಇತ್ತು, ಸ್ಪೂನು ಇತ್ತು. ಅದನ್ನು ಮೇಲಿಟ್ಟಿದೆ, ಎತ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ತಿನ್ಸೋಕ್ಕೆ ಶುರು ಮಾಡಿದ್ದೀನಿ. ನಾಳೆಯಿಂದ ಸರಿ ಕೊಡಬೇಕು ಅವನಿಗೆ. ಸರಿ ಅಂತ ಹೇಳಿದ್ರೆ ಮನೇಲಿ ನಾನೇ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಬರೀ ಸರಿ, ರಾಗಿ ಸರಿ ಅಷ್ಟೇ. ಅದಕ್ಕೆ ಏನೂ ಹಾಕ್ಕೊಡಲ್ಲ. ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಕೊಡ್ತಾಯಿದ್ದೀನಿ. ಅದು ಅವ್ರಿಗೆ ಅಡ್ಜಸ್ಟ್ ಆಗಿದೆ ಅಂದರೆ ನೆಕ್ಸ್ಟು ಕಾಳುಗಳೆಲ್ಲ ಸೇರಿಸಿ ಬಿಡಿಸಿ ಕೊಡ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.